KCET 2026 ಮಾಕ್ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗಿದೆಯಾ? ಎಷ್ಟೊಂದು ಜನ ಸ್ಟೂಡೆಂಟ್ಸು ಮಾಕ್ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗಿದೆ, ಇವಾಗ ಡೈರೆಕ್ಟ್ ಆಗಿ ಫೈನಲ್ ರಿಸಲ್ಟ್ಸ್ ಬರುತ್ತೆ ಅಂತ ನನಗೆ DM ಮಾಡಿದ್ದಾರೆ. ಬಟ್ ನಿಜ ಏನು ಗೊತ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಹಾಗೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಸ್ಟೇ ಅಪ್ಡೇಟೆಡ್. ತುಂಬಾ ಜನ ಸ್ಟೂಡೆಂಟ್ಸ್ ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಮಾಕ್ ಅಲಾಟ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ ಮತ್ತು ಅವ್ರು ಕನ್ಫ್ಯೂಸ್ ಆಗಿದ್ದಾರೆ. ಬಟ್ KEA ಕ್ಯಾನ್ಸಲ್ ಮಾಡಿರೋದು ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಮಾತ್ರ. ಮಾಕ್ ಅಲಾಟ್ಮೆಂಟ್ ಕ್ಯಾನ್ಸಲ್ ಆಗಿಲ್ಲ. ಜುಲೈ 6ಗೆ ಅಫಿಷಿಯಲ್ ಆಗಿ KEA ಅವರು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನ ಅನೌನ್ಸ್ ಮಾಡ್ತಾರೆ. ಸೊ ವರಿ ಆಗೋದು ಬೇಡ. ಆದರೆ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಏನು? ತುಂಬಾ ಜನ ಇದನ್ನ ಫೈನಲ್ ರಿಸಲ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೋ, ಮಾಕ್ ಅಲಾಟ್ಮೆಂಟ್ ಅದೊಂದು ಜಸ್ಟ್ ಒಂದು ಟ್ರೈಲರ್. KEA ಸಾಫ್ಟ್ವೇರ್ ನಿಮ್ಮ ರ್ಯಾಂಕ್, ಕೆಟಗರಿ ಮತ್ತು ನೀವು ಪ್ರೊವೈಡ್ ಮಾಡಿರೋ ಕಾಲೇಜ್ ಪ್ರಯಾರಿಟೀಸ್ ನ ಚೆಕ್ ಮಾಡಿ ಇವ್ರಿಗೆ ಈ ಕಾಲೇಜ್ ಸಿಗಬಹುದು ಅಂತ ಒಂದು ಟೆಂಪರರಿ ರಿಸಲ್ಟ್ಸ್ ನ ಪ್ರೊವೈಡ್ ಮಾಡುತ್ತೆ. ಇದು ಫೈನಲ್ ರಿಸಲ್ಟ್ಸ್ ಅಲ್ಲ, ಇದೇ ಮಾಕ್ ಅಲಾಟ್ಮೆಂಟ್. ನೀವು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಕಾಲೇಜ್ ಸಿಕ್ಕಿ ಅದು ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಅದನ್ನ ಚೇಂಜ್ ಮಾಡ್ಕೊಬಹುದು. ರಿಯಲ್ ಗೇಮ್ ಸ್ಟಾರ್ಟ್ ಆಗೋದೇ ಮಾಕ್ ರಿಸಲ್ಟ್ಸ್ ಬಂದ್ಮೇಲೆ. ಮಾಕ್ ರಿಸಲ್ಟ್ಸ್ ಜುಲೈ 6 ಬರುತ್ತೆ. ಜುಲೈ 6 2 PM ಇಂದ ಜುಲೈ 9 10 PM ವರೆಗೂ ನಿಮ್ಮ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗಿರುತ್ತೆ. ಅಲ್ಲಿ ನೀವು ಏನೇನು ಎಡಿಟ್ ಮಾಡಬಹುದು ನಿಮ್ಮ ಆಪ್ಷನ್ಸ್ ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಇನ್ನೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಎಡಿಟಿಂಗ್ ವಿಂಡೋ ಇದು ತುಂಬಾ ಇಂಪಾರ್ಟೆಂಟ್ ಫೇಸ್. ಈ ಫೇಸ್ ಅಲ್ಲಿ ನೀವು ಏನೇನು ಮಾಡಬಹುದು ಅಂತ ಹೇಳ್ತೀನಿ. ಫಸ್ಟ್ ಒನ್, ನೀವು ರಿಆರ್ಡರ್ ಮಾಡಬಹುದು. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ನ ಪ್ರಯಾರಿಟಿ ಲಿಸ್ಟ್ ನ ಚೇಂಜ್ ಮಾಡ್ಕೊಬಹುದು. ಫಸ್ಟ್ ಪ್ರಯಾರಿಟಿ ಇರೋದನ್ನ ಸೆಕೆಂಡ್ ಪ್ರಯಾರಿಟಿ ಮಾಡಬಹುದು, ಸೆಕೆಂಡ್ ಇರೋದನ್ನ ಫಸ್ಟ್ ಮಾಡಬಹುದು. ಇನ್ನೊಂದು, ನೀವು ಹೊಸ ಕಾಲೇಜಸ್ ನ ಆಡ್ ಅಥವಾ ಹೊಸ ಬ್ರಾಂಚಸ್ ನ ಕೂಡ ಆಡ್ ಮಾಡಬಹುದು. ಯಾವ್ದಾರ ಒಳ್ಳೆ ಕಾಲೇಜ್ ನ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಮಿಸ್ ಮಾಡಿದ್ರೆ ಈ ಟೈಮಲ್ಲಿ ನೀವು ಆಡ್ ಮಾಡ್ಕೊಳ್ಳಿ. ಇನ್ನೊಂದು, ಡಿಲೀಟ್. ನೀವು ಯಾವ್ದಾರ ಕಾಲೇಜ್ ಇಷ್ಟ ಆಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅದನ್ನು ಡಿಲೀಟ್ ಮಾಡಬಹುದು. ಈ ಫೇಸ್ ನಿಮ್ಮ ನೆಕ್ಸ್ಟ್ 4 years ನ ಡಿಸೈಡ್ ಮಾಡೋ ಫೇಸ್ ಆಗಿರುತ್ತೆ. ತುಂಬಾ ಜನ ಸ್ಟೂಡೆಂಟ್ಸ್ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಮಿಸ್ಟೇಕ್, ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ್ದೋ ಆವರೇಜ್ ಕಾಲೇಜ್ ಸಿಕ್ಕಿದಾಗ ಯಾವನೋ ಒಬ್ಬ ಸ್ಟೂಡೆಂಟ್ ನನಗೆ ಇದೇ ಕಾಲೇಜ್ ಸಿಗೋದು ಅಂತ ಫೈನಲ್ ಆಗ್ಬಿಡ್ತಾನೆ. ಆಮೇಲೆ ಆಪ್ಷನ್ ಟೈಮ್ ಅಲ್ಲಿ ಏನು ಎಡಿಟ್ ಮಾಡಕ್ಕೆ ಹೋಗಲ್ಲ. ಇದು ಮಿಸ್ಟೇಕ್. ನೀವು ಆಪ್ಷನ್ ಟೈಮ್ ನ ಇನ್ನೂ ಪ್ರಯಾರಿಟೈಸ್ ಮಾಡಿ ಇನ್ನೂ ನೀವು ಅಡ್ವಾನ್ಸ್ ಆಗಿ ಮಾಡಬೇಕಾಗುತ್ತೆ. ಸೆಕೆಂಡ್ ಮಿಸ್ಟೇಕ್, ಬೇಡದಿರೋ ಕಾಲೇಜಸ್ ಅಥವಾ ಬ್ರಾಂಚಸ್ ನೆಲ್ಲ ನೀವು ಟಾಪ್ ಪ್ರಯಾರಿಟಿ ಕೊಡ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಇವಾಗ EC ನ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ನೀವು CSE ಸೆಕೆಂಡ್ ಪ್ರಯಾರಿಟಿ ಕೊಟ್ಬಿಟ್ಟು ನಿಮ್ ಇಂಟ್ರೆಸ್ಟ್ CSE ಇದ್ರೆ ನಿಮಗೆ CSE ಸಿಗಲ್ಲ. ಆಬ್ವಿಯಸ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಸಿಗೋದು. ಈಗ ಒಂದು ಸೀಕ್ರೆಟ್ ನ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರೌಂಡ್ 1 ಮತ್ತೆ ಮಾಕ್ ಅಲಾಟ್ಮೆಂಟ್ ಗೂ ಕಟ್ ಆಫ್ ಒಂದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಯಾಕೆಂದ್ರೆ ಎಷ್ಟೊಂದು ಜನ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೋಡಿದ್ಮೇಲೆ ಆಪ್ಷನ್ ಎಂಟ್ರಿನೇ ಎಡಿಟ್ ಮಾಡಿರ್ತಾರೆ. ಸೊ ಕಟ್ ಆಫ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ್ದು ಕಾಲೇಜ್ ಅಲಾಟ್ ಆಗಿಲ್ಲ ಅಂದ್ರೂ ರೌಂಡ್ 1 ಕಾಲೇಜಲ್ಲಿ ನಿಮಗೆ ಅಲಾಟ್ ಆಗ್ಬೋದು ಇಫ್ ನಿಮ್ಮ ಆಪ್ಷನ್ ಎಂಟ್ರಿ ಸ್ಮಾರ್ಟ್ ಆಗಿ ಮಾಡಿದ್ರೆ. ಈ ಆಪ್ಷನ್ಸ್ ನೆಲ್ಲ ಪರ್ಫೆಕ್ಟ್ ಆಗಿ ಸೆಟ್ ಮಾಡಿದ್ಮೇಲೆ ಜುಲೈ 15th 11 o'clock ಬೆಳಗ್ಗೆ 11 o'clockಗೆ ನಿಮ್ಮ ರೌಂಡ್ 1 ಅಲಾಟ್ಮೆಂಟ್ಸ್ ರಿಸಲ್ಟ್ಸ್ ಬರುತ್ತೆ. ಈ ರಿಸಲ್ಟ್ಸ್ ಫೈನಲ್ ಆಗಿರುತ್ತೆ. ಸೊ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನೋಡಿ ಕನ್ಫ್ಯೂಸ್ ಆಗೋದು ಬೇಡ. ಆಪ್ಷನ್ ಎಂಟ್ರಲ್ಲಿ ಏನಾರು ಕನ್ಫ್ಯೂಷನ್ ಅಥವಾ ಡೌಟ್ಸ್ ಇದ್ರೆ, ಯಾವ ಆಪ್ಷನ್ಸ್ ನ ಪ್ರಯಾರಿಟಿನ ಯಾವ್ದು ಕೊಡಬೇಕು ಅಂತ ಏನಾರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ನಾನೇ ನಿಮಗೆ ಪರ್ಸನಲ್ ಆಗಿ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.